ಈಗ ಅವರೆಕಾಳು ಸೀಸನ್ನು ಹೌದು, ಬಟಾಣಿ ಸೀಸನ್ನು ಹೌದು. ಇವೆರಡೂ ಮಿಕ್ಸ್ ಮಾಡಿ ಒಂದು ಬಾತ್ ಮಾಡಿದ್ರೆ ಯಾವ ರೀತಿ ಇರುತ್ತೆ? ನೀವು ಬಟಾಣಿ ಬಾತ್ ಮಾಡಿರ್ತೀರಾ, ಅವರೆಕಾಳು ಬಾತ್ ಮಾಡಿದ್ದೀರಾ. ಪ್ಲಸ್ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದ್ರೆ ಸೂಪರಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ ಹೇಮಾ ಅಂತೀರಾ? ಎಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3 in 1 ರೆಸಿಪಿ ಅಂತಲೇ ಹೇಳ್ತೀನಿ. ಎಕ್ಸಲೆಂಟಾಗಿ ಅದ್ಭುತವಾದ ರೆಸಿಪಿ ಇದು. ವೆರಿ ಸಿಂಪಲ್, ಟೈಮ್ ಕನ್ಸ್ಯೂಮಿಂಗ್, ಕುಕ್ಕರಲ್ಲಿ ಮಾಡೋದು, 1 ಪಾಟ್ ರೆಸಿಪಿ. ಓಕೆನಾ? ಸೊ ಇಲ್ಲಿ ಮೆಂತ್ಯ ಸೊಪ್ಪು, ಅವರೆಕಾಳು, ಬಟಾಣಿ 3 ಬಳಕೆ ಮಾಡಿದ್ದೀನಿ. ಓಕೆನಾ? ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ಒಂದು ಸ್ಲೈಸ್ಡ್ ಅಂದರೆ ಸ್ಲೈಸಾಗಿ ಹೆಚ್ಚಿರೋ ಈರುಳ್ಳಿ, ಒಂದು ಹಣ್ಣಾಗಿರೋ ಟೊಮೆಟೊ, ನಾಟಿ ಟೊಮೆಟೊ ಆದರೆ 2 ತೊಗೊಳ್ಳಿ, ಫಾರಮ್ ಆದರೆ 1 ಸಾಕು. ಅರ್ಧ ಕಟ್ಟು ಅಥವಾ ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ಈಗ ವಿಂಟರ್ ಸೀಸನಲ್ಲಿ ಇನ್ನೂ ಫ್ರೆಶ್ ಆಗಿ ಸಿಗುತ್ತೆ, ಕಮ್ಮಿ ಬೆಲೆಗೂ ಸಿಗುತ್ತೆ. ಇಲ್ಲಿ ಸೋಂಪು, ಸ್ಟಾರ್ ಹೂವು, ಜೀರಿಗೆ, ಚಕ್ಕೆ ಲವಂಗ, ಯಾಲಕ್ಕಿ ಇದ್ದರೂ ಯಾಲಕ್ಕಿ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಇದಿಷ್ಟು ಒಗ್ಗರಣೆ. ನೆಕ್ಸ್ಟು ರುಬ್ಬಕ್ಕೆ ಏನೇನು ಐಟಮ್ ಬೇಕು ಅಂತ ತೋರಿಸ್ತೀನಿ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ನಮ್ಮ ಮನೇಲಿ ಖಾಲಿ ಆಗೋಗಿದೆ. ಸೊ ವಿತೌಟ್ ಶುಂಠಿನೇ ನಾನು ಮಾಡಿದ್ದೀನಿ, ಅದರಿಂದನೂ ಮಾಡ್ಬೋದು. ನಮಗೆ ಗ್ಯಾಸ್ಟ್ರಿಕ್ ಇದೆ ಅಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಬಟಾಣಿ, ಅವರೆಕಾಳು ಎರಡೂ ಹಾಕಿ ಮಾಡ್ತಿರೋದ್ರಿಂದ ವಿಶೇಷವಾದ ಟೇಸ್ಟು, ಸಖತ್ ಯಮ್ಮಿಯಾಗಿರುತ್ತೆ. ವೆರಿ ಆ್ಯಪ್ಟ್ ಟು ಟಿಫನ್ ಬಾಕ್ಸ್ಗೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಮನೇಲಿರೋ ಐಟಮ್ಸು ಪ್ಲಸ್ ಸೀಸನಲ್ಲಾಗಿ ನಮಗೆ ಸಿಗೋ ತರಕಾರಿಗಳು, ಇವನ್ನ ಮಿಸ್ಸೇ ಮಾಡಬಾರ್ದು. ಓಕೆನಾ? ಬನ್ನಿ ಮಾಡೋಕ್ಕೆ ಹೋಗೋಣ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬಟನ್ ಒತ್ತಿ ಅಂತ ಹೇಳ್ತಾ, ಇದು ಸಂಪೂರ್ಣ ಉಚಿತ, ₹1 ನಿಮ್ಗೆ ಖರ್ಚಾಗಲ್ಲ. ಬನ್ನಿ ವಿಡಿಯೋಗೆ ಹೋಗೋಣ. ಬನ್ನಿ. ಇಲ್ಲಿ ನಾನು ಡೈರೆಕ್ಟಾಗಿ 1 ಪಾಟ್ ರೆಸಿಪಿ ಆಗಿರೋದ್ರಿಂದ ಬೇಗ ಕ್ಯಾರಿಯರ್ ಪ್ಯಾಕ್ ಮಾಡೋಕ್ಕೆ ಅಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಡೈರೆಕ್ಟ್ ಕುಕ್ಕರ್ಗೆ ನಾನಿಲ್ಲಿ ಸೋಂಪು, ಜೀರಿಗೆ, ಚಕ್ಕೆ ಲವಂಗ ಮತ್ತು ಸ್ಟಾರ್ ಹೂವು ಹಾಕಿದ್ದೀನಿ. ಅದು ಒಂಚೂರು ಕೆಂಪಗಾಗಿದ ತಕ್ಷಣ ಒಂದು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕೆಂಪಗಾಗಿದ ತಕ್ಷಣ ಒಂದೊಂದೇ ಐಟಮ್ ಹಾಕ್ಕೊಂಡು ಹೋಗೋಣ. ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದರಿಂದಲೇ ನಾನಿಲ್ಲಿ ಟೊಮೆಟೊ ಸಹ ಆ್ಯಡ್ ಮಾಡ್ತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಟೊಮೆಟೊ ಸಾಫ್ಟ್ ಆಗಿದ ತಕ್ಷಣ ನಾವು ಅದಕ್ಕೆ ಅವರೆಕಾಳು ಮತ್ತು ಬಟಾಣಿನ ಹಾಕ್ಕೊಂಬಿಡೋಣ. ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸೋಣ ಅದನ್ನು ಎಣ್ಣೆಯಲ್ಲಿ. ಅವರೆಕಾಳು ಮತ್ತು ಬಟಾಣಿ ತುಂಬ ಚೆನ್ನಾಗಿರುತ್ತೆ. 2 ಕಾಲು ಕೆಜಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಿಮಾಲಯನ್ ಅವರ ಪಿಂಕ್ ಸಾಲ್ಟ್ ಬಳಕೆ ಮಾಡಿದ್ದೀನಿ, ರಾಕ್ ಸಾಲ್ಟು, ತುಂಬ ಹೆಲ್ತ್ಗೆ ಒಳ್ಳೆಯದು. ಬನ್ನಿ ಈಗ ಏನೇನು ಮಸಾಲೆ ಬೇಕು ರುಬ್ಬಕ್ಕೆ ಅಂತ ಹೋಗೋಣ. ಇಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಶುಂಠಿ ಇಲ್ಲ, ಶುಂಠಿ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಚಟ್ನಿ ಹದಕ್ಕಿರಬೇಕು ಈ ಪೇಸ್ಟು, ತುಂಬ ಚೆನ್ನಾಗಿರುತ್ತೆ, ಎಕ್ಸಲೆಂಟಾಗಿರುತ್ತೆ. ಬಾಯಿಗಿಟ್ಟರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಮಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಅಂದವರು ನೀವು ಬೇಕಾದ್ರೆ ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಹಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಬೋದು. ಇನ್ನೊಂದು ಆಪ್ಷನ್ ಏನಂದರೆ ನಾವು ಹಸಿಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡಿ ಸಹ ಹಾಕ್ಕೊಳ್ಬೋದು. ಈಗ ಇದು ಒಗ್ಗರಣೆ ಚೆನ್ನಾಗಿ ಬೆಂದಿದೆ ನಮಗೆ. ಈ ಟೈಮಲ್ಲಿ ನಾನು ರುಬ್ಬಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಸೊ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸುತ್ತ ಎಣ್ಣೆ ಬಿಟ್ಟು ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡೋಣ. ಈಗ ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಆ ಎಣ್ಣೆ ಎಲ್ಲ ತೇಲ್ಕೊಂಡು ಬರಬೇಕು. ತೆಂಗಿನಕಾಯ್ದು ನಾವು ಯಾವ್ದು ಹಾಕಿದ್ದೀವೋ ಅದು ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಅದನ್ನು ಸ್ಕಿಪ್ ನಾವು ತೆಂಗಿನಕಾಯಿ ತಿನ್ನೋಣ ಅಂದರೆ ನೀವು ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡಿ ಸಹ ಮಾಡ್ಬೋದು. ಇದು 2 ರಿಂದ 3 ನಿಮಿಷ ಚೆನ್ನಾಗಿ ಅದೊಂದು ಉರಿಬೇಕು ಅದನ್ನು ಎಣ್ಣೆಯಲ್ಲಿ. ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಾಗ ಈಗ ನಾನಿಲ್ಲಿ ಒಂದು 1/4 ಕೆಜಿಯಷ್ಟು ಅನ್ಪಾಲಿಶ್ಡ್ ಸೋನಾ ಮಸೂರಿ ರೈಸ್ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಬಾಸ್ಮತಿ ಇತ್ತು ಅಂದರೆ ಅಥವಾ ಜೀರಾ ರೈಸ್ ಇತ್ತು ಅದನ್ನು ಹಾಕ್ಕೊಳ್ಬೋದು. ಬುಲೆಟ್ ರೈಸ್ ಇದ್ದರೂ ಸಹ ಹಾಕ್ಕೊಳ್ಬೋದು. ಸೊ ಇಲ್ಲಿ ಅನ್ಪಾಲಿಶ್ಡ್ ರೈಸ್ ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ, ಹೆಲ್ತ್ ಬೆನಿಫಿಟ್ಟು ಜಾಸ್ತಿ ಇರುತ್ತೆ. ಸೊ ಇದನ್ನು ನಾನಿಲ್ಲಿ 1 ಲೋಟ ತೊಗೊಂಡಿದ್ದೀನಿ, ಆಯಿತಾ? 1 ಲೋಟ ಅಂದರೆ 1/4 ಕೆಜಿ ಬರುತ್ತೆ. ಒಂದಕ್ಕೆ 1/4 ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನು ನಾವು ಆಗಲೇ ಅರ್ಧ ಗಂಟೆ ನೆನೆ ಹಾಕ್ಕೊಂಡಿರೋದ್ರಿಂದ ನೀವು ಎಷ್ಟು ಟೈಮ್ ನೆನೆ ಹಾಕ್ತೀವೋ ಅಕ್ಕಿನ, ಅದು ನೀರಿನ ಅಳತೆನ ಕಮ್ಮಿ ಮಾಡ್ಕೊಳ್ಬೋದು. ಓಕೆನಾ? ಇದಕ್ಕೆ ನಾನು 1/4 ನೀರು ಹಾಕ್ಕೊಳ್ತಾ ಇದ್ದೀನಿ. ಇದೇ ಲೋಟದಲ್ಲಿ ನಾನು ಅಕ್ಕಿ ಹಾಕಿದ್ದು. ಆ ಕುಕ್ಕರ್ ಇತ್ತಲ್ಲ, ಆ ಮಸಾಲೆಗೆ ನಾನು ನೀರು ಹಾಕ್ಕೊಂಡಿದ್ದೀನಿ, ಕುದಿಯೋ ನೀರನ್ನ. ಸೊ ಕುದಿಯೋ ನೀರು ಹಾಕಿದ್ರೆ ಏನು ಬೆನಿಫಿಟ್ ಅಂದರೆ 2 ಬೆನಿಫಿಟು. ಒಂದು, ಅಡುಗೆ ಬೇಗ ಆಗುತ್ತೆ. 2ನೇದು, ಅದು ಸ್ವಾದ ಮತ್ತು ರುಚಿ ಬದಲಾಗಲ್ಲ, ಅದೇ ಉಳ್ಕೊಳ್ಳುತ್ತೆ. ಸೊ ನೀವು ಮೆಂತ್ಯ ಸೊಪ್ಪು ಹಾಕಿದ್ದೀರಾ, ಯಾರಿಗೂ ಹೇಳಬೇಡಿ ಮೆಂತ್ಯ ಸೊಪ್ಪು ಅಂತ, ಒಂದು ಚೂರು ಕಹಿ ಬರಲ್ಲ. ಈಗ ವೆಯ್ಟ್ ನಾನು ಹಾಕಿಲ್ಲ ಇಮಿಡಿಯೇಟಾಗಿ, ಅದು ಕುದೀತಾ ಇದೆಯಲ್ಲ, ಯೂಶ್ವಲಿ ಅನ್ನ ಮುದ್ದೆ ಆಗಿಬಿಡುತ್ತೆ, ನಮಗೆ ಬೆಂದಿರಲ್ಲ ಅಂತೆಲ್ಲ ಕಂಪ್ಲೇಂಟ್ ಹೇಳ್ತಿರ್ತಾರೆ. ಸೊ ನೋಡಿ, ಅದನ್ನು ಕುಕ್ಕರ್ನ ಮುಚ್ಚಬೇಡಿ, ಅಂದರೆ ಮುಚ್ಚಿಬಿಟ್ಟು ವೆಯ್ಟ್ ಹಾಕಬೇಡಿ, ವಿಜಿಲ್ ಹಾಕಬೇಡಿ. ಅದು ಚೆನ್ನಾಗಿ ಮೇಲ್ಗಡೆ ಹೊಗೆ ಬರುತ್ತೆ ನೋಡಿ, ನಿಮ್ಗೆ ತೋರಿಸ್ತೀನಿ ನೋಡಿ, ಹೊಗೆ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ನೀವು ವೆಯ್ಟ್ ಹಾಕಿ. ಓಕೆನಾ? ವಿಜಿಲ್ ಹಾಕಿಬಿಟ್ಟು ಒಂದು ಹೈ ಫ್ಲೇಮ್ ಇರಲಿ, 1 ವಿಜಿಲ್ ಹೈ ಫ್ಲೇಮು, ಸಿಮ್ಮಲ್ಲಿ 1 ವಿಜಿಲ್ ಬರಲಿ. ಸೊ ಎಕ್ಸಲೆಂಟಾಗಿ ರೆಡಿ ಆಗುತ್ತೆ. ಅದಕ್ಕೆ ನಾನೊಂದು ಸಿಂಪಲ್ ರಾಯ್ತ ಮಾಡ್ತಾಯಿದ್ದೀನಿ. ಮತ್ತು ಸಾಯಂಕಾಲ ನನ್ನ ಮಗನಿಗೋಸ್ಕರ ಒಂದು ಯಮ್ಮಿಯಾಗಿರೋ ಒಂದು ಸ್ನ್ಯಾಕ್ ಮಾಡೋಣ ಅಂತ ಅದನ್ನು ವೀಡಿಯೋ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ? ಅದನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ರೆಡಿಯಾಗಿದೆ ಪಲಾವು ಅಂತ. ಸೊ ಎಷ್ಟು ಉದುರುದ್ರಾಗಿದೆ ನೋಡಿ, ಎಲ್ಲೂ ನಿಮಗೆ ಮುದ್ದೆ ಆಗಿಲ್ಲ, ಅಂಟ್ಕೊಂಡಿಲ್ಲ, ಸೀದಿಲ್ಲ, ಎಷ್ಟು ಉದುರುದ್ರಾಗಿ ಬಂದಿದೆ.
ಸೊ ಚಿಕ್ಕ ಚಿಕ್ಕ ಟಿಪ್ಪೇ ಇರೋದು, ದೊಡ್ಡ ಬ್ರಹ್ಮಾಂಡದ ಟಿಪ್ಸ್ ಏನೂ ಇಲ್ಲ ಅಡುಗೆಲಿ. ಈ ಚಿಕ್ಕ ಚಿಕ್ಕ ಟಿಪ್ ಫಾಲೋ ಮಾಡಿದ್ರೆ ಎವ್ರಿ ಒನ್ ಕ್ಯಾನ್ ಬಿಕಮ್ ಎನ್ ಎಕ್ಸಲೆಂಟ್ ಕುಕ್ ಅಂತ ಹೇಳ್ತಾ, ಇದರ ರುಚಿ ಯಾವ ರೀತಿ ಬಂದಿದೆ ಅಂತ ಹೇಳಬೇಕಲ್ಲ ನಾನು ಟೇಸ್ಟ್ ಮಾಡಿ ನಿಮಗೆ. ಬನ್ನಿ ಇದಕ್ಕೆ ನಾನು ಗಟ್ಟಿ ಮೊಸರು ಹೇಳೋದಲ್ಲ, ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳಿ ಸಾಕು, ಆಪ್ಷನಲ್ ಉಪ್ಪು. ಸೊ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡು ತಿಂತಿದ್ರೆ ವಾವ್, ನಿಜವಾಗ್ಲೂ ಹೇಮಾ ನಾಗರಾಜ್ ವ್ಲಾಗ್ಸ್ನ ನೀವು ಯಾವಾಗಲೂ ನೆನೆಸ್ಕೊಳ್ತೀರಾ, ಅಷ್ಟು ರುಚಿಯಾಗಿದೆ ಅಂತ. ನೋಡಿ ಫೈನಲಿ ರೆಡಿ ಆಗೋಗಿದೆ ನಮ್ಮದು. ಆಹಾ, ಈ ಥರ ಬಿಸಿ ಬಿಸಿಯಾಗಿ ತಟ್ಟೆಗೆ ಹಾಕ್ಕೊಟ್ರೆ ಬನ್ನಿ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರೋ ಬನ್ನಿ ದಯವಿಟ್ಟು ಬಂದು ಆ ಹೊಗೆ ಜೊತೆ ಆ ಸ್ಮೆಲ್ ಇದೆಯಲ್ಲ, ಘಮ 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 ಅಂತ ಇರುತ್ತೆ. ಸೊ ನನ್ನ ಮನೇಲಿ ನನ್ನ ಮಕ್ಳಿಗೆ ಮೆಂತ್ಯ ಸೊಪ್ಪು ಏನಾರು ಹಾಕಿ ಮಾಡಿದ್ದೀವಿ ಅಂದರೆ ಅವರು ನಿಜವಾಗ್ಲೂ ತಿನ್ನಲ್ಲ. ಸೊ ಈ ಥರ ಅವ್ರಿಗೆ ಮೋಸ ಮಾಡಿ ತಿನ್ನಿಸ್ಬೋದು, ಬಟ್ ಒಳ್ಳೆ ಮೋಸನೇ ಮಾಡ್ತಿದ್ದೀವಿ. ಹಂಕರ್ ಜೊತೆ ಇದಕ್ಕೆ ಸೌತೆಕಾಯಿ ಬೇಕು, ಈರುಳ್ಳಿ ಬೇಕು ಅಂತ ಅದೆಲ್ಲ ಎಕ್ಸ್ಟ್ರಾ ಡೆಕೋರೇಷನ್ ನಿಮಗೆ, ಇಲ್ಲ ಅಂದರೆ ಇಷ್ಟೇ ಸಾಕು. ಇಷ್ಟೇಷ್ಟು ಮೊಸರು ತೊಗೊಳ್ಳಿ, ಸ್ಪೂನಲ್ಲಿ ಅನ್ನ ಹಾಕ್ಕೊಳ್ಳಿ, ಈ ಥರ ತಿಂತಾಯಿರಿ, ಸ್ವರ್ಗಕ್ಕೆ 3 ಏಣು. ಈ 3 ಏಣು ರೆಸಿಪಿ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರಲ್ಲ. ಎಲ್ಲರಿಗೂ ನಮಸ್ಕಾರ, ಬಾಯ್.